ಇಂದಿನಿಂದ ಬಿಜೆಪಿ ಶಾಸಕ ಮುನಿರತ್ನ ವಿಚಾರಣೆ ಶುರುವಾಗುತ್ತೆ. ಇವತ್ತು ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ವಿಚಾರಣೆ ಮಾಡ್ತಾರೆ. ಸಾಲು ಸಾಲು ಪ್ರಶ್ನೆಯನ್ನ ಕೇಳಲಿದ್ದಾರೆ ಎಸಿಪಿ ಪ್ರಕಾಶ್. ಈಗಾಗಲೇ ಎರಡು ಎಫ್ಐಆರ್ ದಾಖಲಾಗಿರುವಂತದ್ದು ಮುನಿರತ್ನ ವಿರುದ್ಧ. ಅದರಲ್ಲಿ ಅನೇಕ ಅಂಶಗಳಿದ್ದಾವೆ, ಅನೇಕ ಗಂಭೀರ ಆರೋಪಗಳಿದ್ದಾವೆ. ಹಾಗಾಗಿ ಆಡಿಯೋ ಸಂಬಂಧ ಮುನಿರತ್ನಗೆ ಸಾಲು ಸಾಲು ಪ್ರಶ್ನೆಗಳು ಬೀಳ್ತವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಶಾಸಕ ಮುನಿರತ್ನ. ಮತ್ತೊಂದು ಎಫ್ಐಆರ್ ಬಗ್ಗೆ ಕೂಡ ಮುನಿರತ್ನರನ್ನ ವಿಚಾರಣೆ ಮಾಡಲಾಗುತ್ತೆ. ಒಟ್ಟು 2 ಎಫ್ಐಆರ್ ದಾಖಲಾಗಿರುವಂತದ್ದು ಮುನಿರತ್ನ ವಿರುದ್ಧ. ಅಟ್ರಾಸಿಟಿ ಕೇಸ್ ಇದೆ, ಜೊತೆಗೆ ಲಂಚಕ್ಕೆ ಬೇಡಿಕೆ ಇಟ್ಟರು, ಕೊಲೆ ಬೆದರಿಕೆ ಹಾಕಿದ್ರು, ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ರು, ಅದೇ ರೀತಿಯಾಗಿ ವೈಯಕ್ತಿಕ ನಿಂದನೆ, ಹೀಗೆ ಅನೇಕ ಸೆಕ್ಷನ್ಗಳ ಆಧಾರದ ಮೇಲೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬಹುದು. ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಬಹುದು ಅಂತ ಕೂಡ ಪೊಲೀಸರು ಅದಕ್ಕೆ ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ 2 ಎಫ್ಐಆರ್ ದಾಖಲಾಗಿರೋದ್ರಿಂದ ಇವತ್ತಿನಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ ಮುನಿರತ್ನರನ್ನ. ನಿನ್ನೆ ಪೊಲೀಸರು ಬಂಧಿಸಿ ನ್ಯಾಯಾಧೀಶರ ಎದುರುಗಡೆ ಹಾಜರುಪಡಿಸಿದಾಗ 1 ವಾರದ ಕಾಲ ಕಸ್ಟಡಿ ಕೊಡಿ ಅಂತ ಕೇಳಿದ್ರು. ಆದರೆ 1 ವಾರ ಬೇಡ, 3 ದಿನ ತನಿಖೆ ಮಾಡಿ ಅದಾದ ಬಳಿಕ ತನಿಖೆಯ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನೋಡೋಣ ಅಂತ ನ್ಯಾಯಾಧೀಶರು 3 ದಿನಗಳ ಕಾಲ ಕಸ್ಟಡಿ ಕೊಟ್ಟಿದ್ದಾರೆ. ಈ 3 ದಿನಗಳ ಕಾಲದ ಕಸ್ಟಡಿ ಸಂದರ್ಭದಲ್ಲಿ ತನಿಖೆಯನ್ನು ಶುರು ಮಾಡ್ತಾರೆ. ಇವತ್ತಿಂದ ಶುರುವಾಗುತ್ತೆ ತನಿಖೆ. ಇವತ್ತು ಮುನಿರತ್ನಗೆ ಖಾಕಿ ಡ್ರಿಲ್ ಮಾಡುತ್ತೆ. ಬೆದರಿಕೆ ಹಾಕಿದ ನಿಜಾನ, ಯಾವ ವಿಚಾರಕ್ಕೆ ಬೆದರಿಕೆ ಹಾಕಿದ್ರಿ ನೀವು, ಇವೆಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ. ಎಷ್ಟು ವರ್ಷದಿಂದ ದೂರುದಾರ ಚಲುವರಾಜ್ ಏನಿದ್ದಾರೆ ಅವ್ರು ನಿಮಗೆ ಪರಿಚಯಸ್ಥರು. ಬೆದರಿಕೆ ಹಾಕಿದ ನಿಜಾನ, ಕೊಲೆ ಬೆದರಿಕೆ ಹಾಕಿದ್ರಿ, ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಿ, ಚಲುವರಾಜ್ಗೂ ನಿಮಗೂ ಏನು ಸಂಬಂಧ, ಎಷ್ಟು ವರ್ಷದಿಂದ ನೀವಿಬ್ಬರು ಪರಿಚಯದಲ್ಲಿದ್ದೀರಾ, ಆಡಿಯೋ ಬಹಿರಂಗ ಆಗುವ ಮುನ್ನ ನಿಮ್ಮನ್ನ ಅವರು ಸಂಪರ್ಕ ಮಾಡಿದ್ರಾ ಅಥವಾ ನೀವು ಅವರನ್ನು ಸಂಪರ್ಕಿಸಿದ್ರಾ, ನಿಮ್ಮ ನಡುವೆ ಏನಾದರೂ ವ್ಯವಹಾರ ನಡೆದಿತ್ತಾ? ಯಾಕೆಂದರೆ ಈಗ 10 ಆಟೋ ಕೊಡಿಸ್ತೀನಿ 20 ಲಕ್ಷ ಕೊಡು ಅಂತ ಇಸ್ಕೊಂಡಿದ್ರು ಅನ್ನೋ ಗಂಭೀರ ಆರೋಪ ಇದೆ. ಚೇಂಬರಿಗೆ ಕರೆಸ್ಕೊಂಡು ಹೆಂಗೆ ಬೇಕಂಗೆ ವೈಯಕ್ತಿಕ ಜಾತಿ ನಿಂದನೆ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಇದೆ. ಕೊಲೆ ಬೆದರಿಕೆ ಹಾಕಿದ್ರು ಅನ್ನೋ ಆರೋಪ ಇದೆ. ಹಾಗಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ವಿಚಾರಣೆ ಆಗುತ್ತೆ. ಇಬ್ಬರ ನಡುವೆ ದೂರವಾಣಿ ಸಂಪರ್ಕ ಇತ್ತಾ? ಕಾಂಟ್ರಾಕ್ಟರ್ ಆಗಿರುವಂಥ ಚಲುವರಾಜ್ ಮತ್ತು ಶಾಸಕ ಮುನಿರತ್ನ ನಡುವೆ ಸಂಪರ್ಕ ಇತ್ತಾ? ಕಾಲ್ ಮಾಡಿ ಮಾತನಾಡ್ತಿದ್ರಾ ನೀವು? ಕೊನೆಯದಾಗಿ ಕಾಲ್ ಮಾಡಿ ಮಾತನಾಡಿದ್ದು ಯಾವಾಗ? ನೀವು ಅವ್ರಿಗೆ ಬೆದರಿಕೆ ಹಾಕಿದ್ರಾ? ಹೀಗೆ ಸಾವಿರಾರು ಪ್ರಶ್ನೆಗಳನ್ನ ಕೇಳ್ಬೋದು. ಅಂದರೆ ಈಗ ಎಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಇವರ ವಿರುದ್ಧ ಕೇಸ್ ಹಾಕ್ಬೋದು ಅನ್ನೋದು ಕೂಡ ಈಗ ಪೊಲೀಸರು ಅದಕ್ಕೆ ತೀರ್ಮಾನ ಮಾಡ್ತಾರೆ. 2 ಎಫ್ಐಆರ್ ದಾಖಲಾಗಿರೋದ್ರಿಂದ ಅಟ್ರಾಸಿಟಿ ಕೇಸ್ ಇದೆ, ಕೊಲೆ ಬೆದರಿಕೆ ಹಾಕಿದ್ದಾರೆ, ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಜೊತೆಗೆ ನಿಂದನೆ ಮಾಡಿದ್ದಾರೆ, ವೈಯಕ್ತಿಕ ಮತ್ತೆ ಜಾತಿ ನಿಂದನೆ ಆಗಿದೆ, ಹೆಂಗೆ ಬೇಕಂಗೆ ಹಿಗ್ಗಾಮುಗ್ಗ ಮಾತನಾಡಿದ್ದಾರೆ, ಕೆಟ್ಟ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ದಾರೆ. ಇವೆಲ್ಲ ಆರೋಪಗಳನ್ನು ಇಟ್ಕೊಂಡು ಇವತ್ತು ನಾಳೆ ನಾಡಿದ್ದು 3 ದಿನ ವಿಚಾರಣೆ ಮಾಡ್ತಾರೆ. 3 ದಿನದ ಕಸ್ಟಡಿಯ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಹೊರಬರುತ್ತೆ, ಇದೇ ರೀತಿಯಾಗಿ ಶಾಸಕ ಮುನಿರತ್ನ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಈ ಆಡಿಯೋ ಫೇಕ್, ಇದೇ ರೀತಿ ಉತ್ತರವನ್ನು ಕೊಡ್ತಾರಾ ಅದನ್ನು ಕೂಡ ನೋಡಬೇಕಿದೆ. ಈಗ ಸದ್ಯಕ್ಕೆ ಈ ಆಡಿಯೋವನ್ನು ಕೂಡ FSL ಕಳಿಸೋದಕ್ಕೆ ಅಂತ ತಯಾರಿ ಮಾಡ್ತಿದ್ದಾರೆ ಇವರು. ಯಾಕೆಂದರೆ ಫೇಕ್ ಅಂತ ಅಂತಿರೋದ್ರಿಂದ ಇವರ ವಾಯ್ಸ್ಗೂ ಅಲ್ಲಿ ಆಡಿಯೋದಲ್ಲಿರುವಂಥ ವಾಯ್ಸ್ಗೂ ಸಾಮ್ಯತೆ ಕಂಡು ಬರುತ್ತಾ, ಮ್ಯಾಚ್ ಆಗುತ್ತಾ, ಅದನ್ನು ಕೂಡ ಕಂಡು ಹಿಡಿಬೇಕಲ್ಲ. FSLಗೂ ಆ ಆಡಿಯೋವನ್ನು ಕಳಿಸ್ಕೊಡ್ತಾರೆ. ಸದ್ಯಕ್ಕೆ 3 ದಿನದ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಬಹಿರಂಗ ಆಗ್ತವೆ ಅದು ಸದ್ಯಕ್ಕಿರುವಂಥ ಕುತೂಹಲ.